ತುಂಬಾನೇ ಮೋಸಸ್ ನಡೀತಾ ಇದೆ ಈಗ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಪ್ಲಾನಿಂಗ್ಸ್ ಅಲ್ಲಿ ಆಗಿರ್ಬೋದು ಅಂತವರೆಲ್ಲ ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ಲೇಬೇಕು ಸರ್. ನಾವು ಎಷ್ಟೆಷ್ಟೋ ಕನ್ಸ್ಟ್ರಕ್ಷನ್ ಗಳಲ್ಲಿ ಚೆಕ್ ಮಾಡಿಸಿದ್ವಿ, ಪ್ಲಸ್ ಚೆಕ್ ಮಾಡಿದ್ವಿ. ಇವರಷ್ಟು ಟ್ರಾನ್ಸ್ಪರೆನ್ಸಿ ಎದರಲ್ಲೂ ಕಾಣಿಸಿಲ್ಲ. ಇವ್ರನ್ನೇ ರೆಫರ್ ಮಾಡ್ತೀನಿ. ನಮ್ಮ ಮನೇನು ಒಂದ್ಸತಿ ವಿಸಿಟ್ ಮಾಡಿ ನೋಡ್ಬೋದು ಹೆಂಗ್ ಕಟ್ಟಿದ್ದಾರೆ ಅಂತ, ಅದ್ರ ಡಿಸೈಡ್ ಮಾಡಬಹುದು. ನಮ್ಮ ಮನೆ ಇಷ್ಟು ಬ್ಯೂಟಿಫುಲ್ ಆಗಿ ಬರೋದಕ್ಕೆ ಕಾರಣ V3 ಕನ್ಸ್ಟ್ರಕ್ಷನ್ಸ್. ರೆಫರ್ ಮಾಡೋದು V3ನ ಚೆಕ್ ಮಾಡಿ ಒಂದ್ಸತಿ. ನಾವೇ ಕನ್ಸ್ಟ್ರಕ್ಷನ್ ಮಾಡಿರೋ ಬಿಲ್ಡಿಂಗ್ ಇದು. ನಾವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಸರ್, ನಾನು ಇರೋವರೆಗೂ ಗ್ಯಾರಂಟಿ ಕೊಡ್ತೀನಿ ಸರ್. ನಿಮಗೆ ಬಿಲ್ಡಿಂಗಲ್ಲಿ ಏನೇ ಆಗಲಿ ಸರ್, ನಾವು ಜವಾಬ್ದಾರಿ. ಮತ್ತು ಏನೇ ಪೀಸ್ ಟು ಪೀಸ್ ಸರ್, ಪ್ಲಂಬಿಂಗ್ ಪ್ರಾಬ್ಲಮ್ ಪ್ರತಿಯೊಂದು ಪೀಸ್ ಟು ಪೀಸ್ 5 ವರ್ಷ ಯಾರು ಕೊಡಲ್ಲ ಸರ್. ಈ ಥರ 5 ವರ್ಷ ನಿಮ್ಮ ಬಿಲ್ಡಿಂಗಲ್ಲಿ ಏನೇ ಆಗಲಿ ಸರ್, ನಾನೇ ಖುದ್ದಾಗಿ ಬಂದು ರೆಡಿ ಮಾಡ್ಕೊಡ್ತೀನಿ ಸರ್. ಸರ್ ಒಂದು ಸಲ ನೀವು ನಮಗೆ ಕನ್ಸ್ಟ್ರಕ್ಷನ್ ಕೊಟ್ಟರೆ ಸರ್, ಬೋರಿಂದ ಹಿಡಿದು ಲಿಫ್ಟಿಂದ ಹಿಡಿದು ಪೈಂಟಿಂದ ಹಿಡಿದು ಪ್ರತಿಯೊಂದು ನಮ್ಮ ಹತ್ರ ಇದೆ ಸರ್. ಪ್ರತಿಯೊಂದು ವಾಸ್ತು ಪ್ರಕಾರ ಪ್ಲ್ಯಾನ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಡೋಕೆ ರೆಡಿ ಇದೆ ಸರ್. ಫೈನಲಿ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್. ನಿಮ್ಗೆ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್ ಬಿಲ್ಡಿಂಗ್ನ. ಒಂದು ಸಲ ನಾವು ಮಾಡಿರೋ ಪ್ರಾಜೆಕ್ಟ್ನ ವಿಸಿಟ್ ಮಾಡಿ ಆಮೇಲೆ ನೀವು ನಮಗೆ ಪ್ರಾಜೆಕ್ಟ್ ಕೊಡಿ ಸರ್. ಇದ್ದೀರಾ ಈ G+3 2ಪ್ಲೆಕ್ಸ್ ಹೌಸ್, ಇದ್ರ ಓನರ್ ಸರ್. ನಾನು ಪ್ರಮೋಷನ್ ಅಂತ ಅನ್ಕೊಳಕ್ ಹೋಗ್ಬಿಡ್ರಿ. ನೀವು ಮನೆ ಕಟ್ಟೋದು ಎಷ್ಟು ರಿಸ್ಕ್ ಅಂತ ನಿಮಗೆ ಗೊತ್ತಿಲ್ಲ. ಈಗ ನಾವೇ ಓನರ್ ಆಗಿ ನಾನೇ ನಿಂತು ಕಟ್ತೀನಿ ಅಂತ ಹೋದ್ರೆ ತುಂಬಾನೇ ಮೋಸ ಮಾಡ್ತಾರೆ. ಇಷ್ಟು ಚೆನ್ನಾಗಿರೋ ಮನೆ ನೀವು ನಂಬಲ್ಲ, ನನಗೆ ಕೇವಲ 70 ಲಕ್ಷಕ್ಕಾಗಿದೆ ಸರ್. ಅಗ್ರಿಮೆಂಟ್ ಪ್ರಕಾರ ₹1 ಎಕ್ಸ್ಟ್ರಾ ಇಸ್ಕೊಂಡಿಲ್ಲ ಸರ್. ನೀವು ನೋಡ್ಬೋದು ಇಲ್ಲಿ ಲೈಟಿಂಗ್ ಆಗಿರ್ಬೋದು, ಫ್ಯಾನ್ ಆಗಿರ್ಬೋದು, ನಂದು ಚಿಮ್ನಿ ಆಗಿರ್ಬೋದು, ಇದೆಲ್ಲ V3 ಗೋಲ್ಡನ್ ಕನ್ಸ್ಟ್ರಕ್ಷನ್ ಅವರೇ ಮಾಡಿಸ್ಕೊಟ್ಟಿರೋದು ಸರ್. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈಗೇನು ನೀವು ನೋಡ್ತಾ ಇದ್ದೀರಾ ಈ G+3 2ಪ್ಲೆಕ್ಸ್ ಹೌಸು, ಇದ್ರ ಓನರ್ ಸರ್. ನಾನು ನಿಮ್ಮ ವೀಕ್ಷಕರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಈ ಸರಿ ಈಗ ತುಂಬಾ ಮೋಸಸ್ ನಡೀತಾ ಇದೆ. ಈಗ ಕನ್ಸ್ಟ್ರಕ್ಷನ್ಗಾಗಿರ್ಬೋದು ಅಥವಾ ಪ್ಲ್ಯಾನಿಂಗ್ಸಲ್ಲಿ ಆಗಿರ್ಬೋದು ತುಂಬಾ ಮೋಸ ಆಗುತ್ತೆ. ಅಂಥವರೆಲ್ಲ ಖಂಡಿತವಾಗ್ಲೂ ಈ ವಿಡಿಯೋ ನೋಡಲೇಬೇಕು ಸರ್. ನೀವು ಹಾಗೆ ನೋಡ್ಬೋದು, ನಮ್ಮ ಮನೇಲಿ ಎಲ್ಲೇ ನೋಡಿದ್ರು ಗಾಳಿಗೆ ಬೆಳಕಿಗೆ ಯಾವುದೇ ರೀತಿ ಕೊರತೆ ಇಲ್ಲ, ಅಷ್ಟು ಚೆನ್ನಾಗಿ ಪ್ಲ್ಯಾನಿಂಗ್ ಬಂದಿದೆ. ನೋಡಿ ಇಲ್ಲೆಲ್ಲ ನೋಡಿ, ಫುಲ್ಲು ಓಪನ್ ಇದೆ. ಗಾಳಿ ಆಗಿರ್ಬೋದು, ಬೆಳಕಾಗಿರ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಈ ಮನೆ ನೋಡಿ ನನ್ನ ಫ್ರೆಂಡ್ಸು, ಎಕ್ಸ್ಪೆಷಲಿ ನನ್ನ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ V3 ಗೋಲ್ಡನ್ ಕನ್ಸ್ಟ್ರಕ್ಷನ್ನು ಇಂಜಿನಿಯರ್ ಇದ್ದಾರಲ್ಲ, ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಸ್ಕೊಂಡ್ರು. ಮತ್ತು ನೀವು ಇಲ್ಲಿ ನೋಡ್ಬೋದು ಸ್ಟೆಪ್ಸ್ ಇರುತ್ತೆ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ, ಕಲರ್ ಕಾಂಬಿನೇಷನ್ಸು. ಇದೆಲ್ಲ ನಮಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಏನಂದರೆ ನಮ್ಮ ಕಡೆಯಿಂದ ಅವ್ರಿಗೆ 2 ರೆಫರೆನ್ಸ್ ಕೊಟ್ಟಿದ್ದೀವಿ. ಅದು ಯಾಕಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿರೋದ್ರಿಂದ 2 ರೆಫರೆನ್ಸಲ್ಲಿ ಅವರು ಅಷ್ಟೇ ತುಂಬಾ ಸ್ಯಾಟಿಸ್ಫೈ ಆಗಿದ್ದಾರೆ. ಈಗಾಗಲೇ ಆ ಮನೆಯೂ ಮುಗಿದಿದೆ, ಗೃಹಪ್ರವೇಶನೂ ಆಗಿದೆ. ಬಂದಿರೋರೆಲ್ಲ ತುಂಬಾ ಖುಷಿ ಪಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ಒಳ್ಳೆ ರೆಫರೆನ್ಸ್ ಕೊಟ್ರಿ ನೀವು ಅಂತ ಹೇಳಿ. ನೋಡಿ ಇನ್ನೊಂದು ರೂಮು. ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೊಂದು ಲೈವ್ ಎಕ್ಸಾಂಪಲ್ ಸಿಗುತ್ತೆ. ನಮ್ಮನೆ 3 ವರ್ಷ ಆಗಿರೋದ್ರಿಂದ ನೀವು ಈಚ್ ಆ್ಯಂಡ್ ಎವ್ರಿಥಿಂಗ್ ನೋಡ್ಬೋದು. ಎಲ್ಲಿ ಏನಾದರೂ ಸಮಸ್ಯೆ ಇದೆ ಇಲ್ವ ಅಂತ ಅದನ್ನು ನೋಡಿ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಬಿಕಾಸ್ ಇಲ್ಲಿ ಮಾಡಿರೋ ಕೆಲಸ ಆಗಿರ್ಬೋದು, ಕಾಂಬಿನೇಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಇದು ನೋಡಿ, ಇದು ಗೆಸ್ಟ್ ರೂಮು. ಇಲ್ಲಿ ನೀವು ನೋಡ್ಬೋದು, ಇದು ಡೋರ್ ಕಾಂಬಿನೋ. ಇದು ನೋಡಿ ಬಾಲ್ಕನಿಲಿ ಈ ಕಾನ್ಸೆಪ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಕಿಚನ್ ನಾವು ಎಕ್ಸ್ಪೆಷಲಿ ಹೆಣ್ಮಕ್ಳು ತುಂಬ ಇಷ್ಟಪಡೋ ಜಾಗ ಅಂದರೆ ಕಿಚನ್ನು ತುಂಬ ಸ್ಪೇಷಿಯಸ್ ಆಗಿರಬೇಕು. ಕೆಲವೊಂದು ಕಡೆ ಮಾಡ್ತಾರೆ, ಕಂಜೆಸ್ಟೆಡ್ ಆಗಿರುತ್ತೆ. ಬಟ್ ನನಗೆ ತುಂಬಾ ಖುಷಿ ಆಗುತ್ತೆ ಅಂದರೆ ಎಷ್ಟು ಸ್ಪೇಸ್ ಇದೆ ನೋಡಿ, ನೀವೇ ನೋಡಿ, ತುಂಬ ಸ್ಪೇಸ್ ಇದೆ. ಇದು ಸ್ಲ್ಯಾಬ್ ಆಗಿರ್ಬೋದು, ಇಲ್ಲಿ ನಮಗೆ ಇದಕ್ಕೆ ಆದಂಥ ಪಾಯಿಂಟ್ ಆಗಿರ್ಬೋದು, ಫ್ರಿಡ್ಜ್ ಪಾಯಿಂಟ್ ಆಗಿರ್ಬೋದು, ಓವನ್ ಪಾಯಿಂಟ್ ಆಗಿರ್ಬೋದು, ಇದೆಲ್ಲ ಕಂಪ್ಲೀಟ್ ಸೂಪರಾಗಿ ನೀಟಾಗಿ ವೆಲ್ ಮೇಂಟೈನ್ಡ್ ಆಗಿ ಮಾಡ್ದಂಗಿದೆ. ನೀವೇ ನೋಡ್ತಾ ಇದ್ದೀರಾ ನೋಡಿ, ಕಾಂಬಿನೇಷನ್ಸ್ ಆಗಿರ್ಬೋದು, ನಮಗಿಲ್ಲಿ ವಾರ್ಡ್ರೋಬ್ ಸ್ಪೇಸ್ ಆಗಿರ್ಬೋದು, ಓವನ್ ಸ್ಪೇಸು, ಫ್ರಿಡ್ಜ್ ಸ್ಪೇಸು, ಇದೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಈ ಸ್ಟೆಪ್ಸ್ ಕೆಳಗಡೆ ನಾನು ಆವಾಗಲೇ ಹೇಳ್ದಾಗೆ ಇದು ಬಂದ್ಬಿಟ್ಟು ನಮಗೆ ಸ್ಟೋರೇಜ್ಗೆ, ರೇಷನ್ನು ಅದಕ್ಕೆ ಇದಕ್ಕೆ ಇಟ್ಕೊಳ್ಳೋಕ್ಕೆ ಈ ಸ್ಟೆಪ್ಸ್ ಸ್ಟೋರೇಜ್ ಜಾಗನೂ ಅವ್ರು ಬಿಟ್ಕೊಟ್ಟಿಲ್ಲ. ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ನಮಗಂತೂ ತುಂಬ ಖುಷಿ ಆಗುತ್ತೆ. ಇನ್ನೊಂದಂತೂ ನನ್ನ ಮನೆಯಷ್ಟು ಖುಷಿ ಯಾವುದೂ ಕೊಟ್ಟಿಲ್ಲ. ಯಾಕೆ ಅಂದರೆ ಎಷ್ಟೋ 30-40 ಜಾಗಗಳು ಸರಿಯಾಗಿ ಕಟ್ಟಿರಲ್ಲ, ಸರಿಯಾಗಿ ಇದು 2 ಫೀಟ್ ಬಿಟ್ಟಿರಲ್ಲ, ತುಂಬ ಒಂಥರ ಕಂಜೆಸ್ಟ್ ಆಗಿ ಪಿಲ್ಲರ್ಗಳು ಅಲ್ಲಲ್ಲೇ ಕಾಣಿಸ್ತಾ ಇರುತ್ತೆ. ಇಂಟೀರಿಯರ್ ಚೆನ್ನಾಗಿರಲ್ಲ, ಪೇಂಟ್ಸ್ ಚೆನ್ನಾಗಿರಲ್ಲ, ಒಂಥರ ಅಲ್ಲಲ್ಲೇ. ಆಫ್ಟರ್ 1 ಇಯರ್ ಆದಮೇಲೆ ನಾನೇ ಖುದ್ದಾಗಿ ನೋಡಿದ್ದೀನಿ, ಕ್ರ್ಯಾಕ್ಸ್ ಬಿಟ್ಟಿದೆ. ಬಟ್ ನನ್ನ ಮನೆ ಖುಷಿಯಾಗಿ ಹೇಳ್ಕೊತೀನಿ, 3 ಇಯರ್ಸ್ ಆದರೂ ಎಲ್ಲೂ ಯಾವ ಸಿಂಗಲ್ ಸಮಸ್ಯೆನೂ ಬಂದಿಲ್ಲ. ನಾನು ಏನಕ್ಕೆ ನೀವು V3 ಗೋಲ್ಡನ್ ಕನ್ಸ್ಟ್ರಕ್ಷನ್ಗೆ ಕೊಡಬೇಕು ಅಂತ ಅಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಪೀಸ್ಫುಲ್ಲಾಗಿ ಯಾವುದೇ ರೀತಿ ಟೆನ್ಷನ್ಸ್ ಇಲ್ಲದೇ ಆರಾಮಾಗಿ ನೀವು ನಿಮ್ಮ ವರ್ಕಲ್ಲಿ ನೀವು ಬ್ಯುಸಿ ಇರ್ತೀರ. ನೀವು ಮನೆ ಬಗ್ಗೆ ಟೆನ್ಷನ್ ಇಲ್ದಂಗೆ ಅವ್ರಿಗೆ ಕೊಟ್ಟರೆ ಯಾವುದೇ ರೀತಿ ಟೆನ್ಷನ್ಸ್ ಇಲ್ಲ, ನಿಮಗೆ ಯಾವುದೇ ರೀತಿ ಸ್ಟ್ರೆಸ್ ಇರಲ್ಲ. ಏನಕ್ಕೆ ಅಂತಂದರೆ ನೋಡಿ, 3 ಇಯರ್ಸ್ ಬ್ಯಾಕೇ ನಮಗೆ ಈಗ ಯಾವುದಾದ್ರೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ತಗೊಂಡ್ರೆ ಸೆಪ್ರೇಟ್ 3 ಮನೆಗೂ ಸೆಪ್ರೇಟ್ ಆದಂಥ ಎಲೆಕ್ಟ್ರಿಕ್ ಪಾಯಿಂಟ್ಸ್ಗಳು ಮಾಡ್ಕೊಟ್ಟಿದ್ದಾರೆ. 3 ಮನೆಗೂ ಸೆಪ್ರೇಟ್ ಆಗಿರುವಂತಹ ವೈಫೈ ಕನೆಕ್ಷನ್ಸ್ ಆಗಿರ್ಬೋದು. ನೀವು ನೋಡ್ಬೋದು, ವಾಟರ್ ಪ್ಯೂರಿಫೈರ್ ಯಾವಾಗಲೂ ನಾವು ಯೂಸ್ ಮಾಡಿದಾಗೆಲ್ಲ
ನೀರು ತುಂಬಾ ವೇಸ್ಟ್ ಆಗುತ್ತೆ. ಬಟ್ ಆ ನೀರು ವೇಸ್ಟ್ ಆಗ್ದಂಗೆ ಆ ನೀರು ಅಷ್ಟನ್ನು ಸಂಪಿಗೆ ಹೋಗೋ ಥರ ಮಾಡಿದ್ದಾರೆ. ಅದೊಂದೇ ಅಲ್ಲ, ನಾವು ಮೇಲ್ಗಡೆ ನನ್ನ ಮಗನಿಗೋಸ್ಕರ ಚಿಕ್ಕದಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀವಿ, ಅಲ್ಲೂ ಅಷ್ಟೇ ಆ ನೀರು ಅದೆಲ್ಲ ಯೂಸ್ ಆದಮೇಲೆ ವೇಸ್ಟ್ ಆಗ್ದಾರಂಗೆ ಅದಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ V3 ಗೋಲ್ಡನ್ ಕನ್ಸ್ಟ್ರಕ್ಷನ್ ಅವರೇ ಮಾಡಿಸ್ಕೊಟ್ಟಿರೋದು ಸರ್. ತುಂಬ ಖುಷಿ ಆಗುತ್ತೆ ನನಗೆ ಅವ್ರ ಕೆಲಸ ನೋಡಿ ನಾವು ಇನ್ನೊಬ್ರಿಗೆ ರೆಫರ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ನರೇಂದ್ರ ಅಂತ. ಸೊ ಇದಕ್ಕೆ ಮುಂಚೆ ನಾವು ಈ ಸೈಟ್ ತೊಗೊಂಡಾದ್ಮೇಲೆ ಕನ್ಸ್ಟ್ರಕ್ಷನ್ ಯಾರಿಗೆ ಕೊಡೋದು ಅನ್ನೋ ಒಂದು ಕನ್ಫ್ಯೂಷನ್ ಇನಿಷಿಯಲ್ ಪೀರಿಯಡ್ ಆಗಿ. ಸೊ ಇಲ್ಲಿ ನೋಡಿದ್ವಿ. ಸೊ ಒಬ್ಬರು ರೆಫರ್ ಮಾಡಿದ್ರು ಒಂದು ಮನೆ ನೋಡಿ ಬನ್ನಿ ಅಂತ. ಸೊ ಅವ್ರ ಜೊತೆಗೆ ಹೋದ್ವಿ. ಅಷ್ಟು ಕನ್ವಿನ್ಸಿಂಗ್ ಅನಿಸ್ಲಿಲ್ಲ. ಬಟ್ ಇನ್ನೇನು ಮಾಡೋದು, ಸ್ಟಾರ್ಟ್ ಮಾಡ್ಬಿಡೋಣ ಆದಷ್ಟು ಬೇಗ ಅಂತ ಅವ್ರು ಕೊಡೋಣ ಅಂತ ಡಿಸೈಡ್ ಆಗಿದ್ವಿ. ಆಲ್ಮೋಸ್ಟು ನೋಡ್ಕೊಂಬಂದ್ರೆ ಸ್ಯಾಟಿಸ್ಫೈ ಇಲ್ಲ, ಬಟ್ ಸ್ಟಿಲ್ ಏನೋ ಹೋಗ್ಲಿ ಬಿಡು ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಇದ್ವಿ. ಅದಕ್ಕೆ ಒಂದು ದಿವಸ ಮುಂಚೆ ನಮಗೆ ಒಬ್ರು ರೆಫರ್ ಮಾಡಿದರು, ಹಿಂಗೆ ಚಿರಂತ್ ಇದ್ದಾರೆ ನೋಡಿ, ಅವ್ರದ್ದು ಕನ್ಸ್ಟ್ರಕ್ಷನ್ ನೋಡಿ ನೀವು ಡಿಸೈಡ್ ಮಾಡಿ ಅಂತಂದರು. ನಾನು ಇರಲಿ ಬಿಡು ನೋಡೋಣ, ಏನೋ ಅದು ಆ್ಯಕ್ಚುಲಿ ಪ್ಲ್ಯಾನ್ಡ್ ಇರಲಿಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಏನಂದರು, ಸರ್ ನೀವು ನಾನು ಫೋಟೋಸ್ ನೋಡೋ ಬದಲು ನೀವು ಮನೆಯೇ ಬಂದು ನೋಡಿ ಡೈರೆಕ್ಟಾಗಿ ಅಂತಂದರು. ಸೊ ನೋಡಿದ್ವಿ. ಒಂದು ಮನೆ ನನಗೆ ತುಂಬ ಇಷ್ಟ ಆಯಿತು. ಒಂದು ಹಾಫ್ ಸೈಟಲ್ಲಿ ಕಟ್ಟಿದ್ರು. ಸೊ ಅದು ಆ್ಯಕ್ಚುಲಿ ಫುಲ್ಲಿ ವೆಲ್ ಪ್ಲ್ಯಾನ್ಡ್ ಆಗಿದ್ದು, ಎಲ್ಲಿ ಸ್ಪೇಸ್ ವೇಸ್ಟ್ ಆಗಿರಲಿಲ್ಲ. ಪ್ಲಸ್ ಅವರು ಹೆಂಗಾಗಿದ್ರು, ಸೊ ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತಾರೆ, ಸೊ ಇವ್ರಿಗೆ ಕೊಡೋಣ ಅಂತ ಲಾಸ್ಟ್ ಮಿನಿಟಲ್ಲಿ ಅದು ಪ್ಲ್ಯಾನ್ ಚೇಂಜ್ ಆಗಿ ಇವ್ರಿಗೆ ಕೊಟ್ಟಿದ್ವಿ. ಸೊ ಕೊಟೇಶನ್ ಕೊಟ್ಟರು, ನಮಗೂ ಎಲ್ಲ ಓಕೆ ಅನಿಸ್ತು ಕೊಟೇಶನು. ಅವರು ಕ್ಲಿಯರಾಗಿ ಹೇಳಿದರು, ಏನು ಅಡಿಷ್ನಲ್ ಚಾರ್ಜ್ ಮಾಡಲ್ಲ ಸರ್, ನೀವು ನೋಡಿ ನಮ್ಮ ವರ್ಕ್ ಹೆಂಗಿದೆ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಅಂತಂದರು. ಸೊ ಕೊಟ್ಟಾದಮೇಲೆ ನಮಗೆ ಜೆನ್ಯೂನ್ ಅನಿಸ್ತು. ಪ್ಲಸ್ ನಾವು ಯಾವುದಕ್ಕೂ ಬರಲಿಲ್ಲ. ಆ್ಯಕ್ಚುಲಿ ಇವರೇ ಫೋನ್ ಮಾಡಿ ಹೇಳ್ತಿದ್ರು, ಸರ್ ನಾವು ನಿಮ್ಮದೇ ಮನೆ ಕಟ್ತಿರೋದು ಬಂದು ನೋಡಿ ಅವಾಗ ಅಂತ. ಬಟ್ ತುಂಬ ಜೆನ್ಯೂನ್ ಅನಿಸ್ತು. ಪ್ಲಸ್ ಯಾವುದು ಅವರೇ ಸೆಲೆಕ್ಷನ್ ಇರಲಿಲ್ಲ. ಎಲ್ಲಿ ಸೆಲೆಕ್ಷನ್ ಹೋದರೂ ನೀವು ಜೊತೆಗೆ ಬನ್ನಿ, ನಿಮ್ಗೆ ಓಕೆ ಆದರೆ ನಾವು ಮುಂದಕ್ಕೆ ಫಾರ್ವರ್ಡ್ ಮಾಡೋಣ ಅಂತ. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ಗೂ ನಮ್ಮನ್ನು ಕರ್ಕೊಂಡೋಗಿ ಡಿಲೇ ಆದರೂ ಪರವಾಗಿಲ್ಲ ನೀವೇ ಬನ್ನಿ ಅಂತ. ಸೊ ಪ್ಲಸ್ ಇನ್ನೊಂದೇನಂತಂದರೆ ನಾವೇನಾದರೂ ಸಜೆಸ್ಟ್ ಮಾಡಿದರೆ ಅವ್ರು ರೆಡಿ ಇದ್ದರು, ನೋಡೋಣ ಟ್ರೈ ಮಾಡಿ ನೋಡೋಣ. ಅಂದರೆ ಇದಕ್ಕೆ ಮುಂಚೆ ನಾವು ಅಬ್ಸರ್ವ್ ಮಾಡಿರೋ ಇಂಜಿನಿಯರ್ಸಲ್ಲಿ ಏನು ಅಂತಂದರೆ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ, ಇಲ್ಲ ಸರ್ ಇದು ಆಗಲ್ಲ, ಇದು ಹಿಂಗೆ ಬರೋದು ಅನ್ನೋದು ಒಂದು ಫಿಕ್ಸ್ಡ್ ಆಗಿರ್ತಾರೆ. ಇವ್ರು ಅಟ್ಲೀಸ್ಟ್ ಏನಂತಂದರೆ ಟ್ರೈ ಮಾಡೋಣ ನೋಡೋಣ ಬನ್ನಿ ಸರ್ ಅಂತ. ಯಾಕೆಂದರೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಸಂಪಿಗೆ. ಅವರು 8,000 ಬರೋದು ಅಂತಂದರು. ನಾವು ಇಲ್ಲಪ್ಪ ನಮ್ಗೆ 11 ಬೇಕು ಅಂತಂದರೆ ಪಾಪ ಫುಲ್ ಟ್ರೈ ಮಾಡಿ ನಮಗೆ ಆ್ಯಕ್ಚುಲಿ 10 ಅಂತ ಹೇಳಿದ್ವಿ. ಅದು ಅವ್ರು ಪ್ಲ್ಯಾನ್ ಮಾಡಿದ್ಮೇಲೆ 11,000 ಲೀಟರ್ಸ್ ಹಿಡಿಯೋ ಥರ ಆಯಿತು. ಸೊ ಅಲ್ಲೇ ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಸೊ ಆಲ್ಮೋಸ್ಟ್ ಎಲ್ಲನೂ ಜೆನ್ಯೂನ್ ಸ್ಪೇಸ್ ಐಟಮ್ಸೇ, ಎಲ್ಲಿ ಏನೂ ಇದಿಲ್ಲ. ಸೊ ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂತು. ಫ್ರಂಟ್ ಎಲಿವೇಶನ್ ಹೆಂಗೆ ಕೊಡ್ತಾರೆ ಅನ್ನೋದು ನಮ್ಗೆ ಫುಲ್ಲು ಡೌಟಲ್ಲೇ ಇತ್ತು. ಅದು ಲಾಸ್ಟ್ ಮೂಮೆಂಟಲ್ಲಿ ಫೈನಲೈಸ್ ಆಗಿದ್ದು. ಅದನ್ನ ಅವ್ರು ಹೇಳಿದ್ದು ಸ್ಟಾರ್ಟಿಂಗಲ್ಲೇ, ನಾನು ನಿಮ್ಗೆ ಒಳ್ಳೇದೇ ಮಾಡ್ಕೊಡ್ತೀನಿ ಸರ್ ಅಂತ. ಅದು ನಾವು 3D ನೋಡಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನೋಡಿದಾಗ ಅದು ಫೈನಲೈಸ್ ಮಾಡಿದ್ದು ನೋಡಿ ತುಂಬ ಚೆನ್ನಾಗಿ ಅನಿಸ್ತು. ನಮ್ಮ ಮನೆ ನೋಡಿದ್ರು ಗಾಳಿಯ ಬೆಳಕಿಗಂತೂ ಕಮ್ಮಿ ಇಲ್ಲ ಮನೆಗೆ. ಯಾಕಂದರೆ ಇದು ಫಸ್ಟೇ ಹೇಳಿದ್ರು ಅವ್ರ ಕಾನ್ಸೆಪ್ಟ್ ಏನು ಅಂತಂದರೆ ಗಾಳಿಯ ಬೆಳಕಂತೂ ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ ಸರ್, ಅದರಲ್ಲಂತೂ ಡೌಟ್ ಇಲ್ಲ. ಪ್ಲಸ್ ಓಪನ್ ಆಗಿ ಎಲ್ಲಿ ಬಿಡಬೇಕು ಅನ್ನೋದು ಅವರೇ ಪಾಯಿಂಟ್ ಔಟ್ ಮಾಡಿ ಹೇಳಿದರು. ನಾವು ಈಗ ಪ್ರತಿಯೊಂದು ನೀವು ಇಷ್ಟ ಪ್ರಕಾರನೇ ಆಗಿದೆ. ಅಂದರೆ ಒಂದು ಸ್ವಲ್ಪ ಥಿಂಗ್ಸು ನಮಗೂ ಅಷ್ಟೊಂದು ಐಡಿಯಾ ಇರಲ್ಲ. ಏನಕ್ಕಂದರೆ ನಾವು ಆ ಫೀಲ್ಡಲ್ಲಿ ಇರೋಲ್ಲ. ಅವ್ರಂತಂದರೆ ಎಲ್ಲಿ ಎಕ್ಸಾಕ್ಟಾಗಿ ಹೆಂಗೆ ಬರುತ್ತೆ ಅದೊಂದು ಹಾಕಿ ತೋರಿಸೋದ್ರಿಂದ ಈ ಎಸ್ಪೆಷಲಿ ನಮ್ಗೆ ಪಿಲ್ಲರ್ಸ್ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಓಕೆ, ಆ ಪ್ಲ್ಯಾನಲ್ಲಿ ಅವ್ರು ಹಾಕ್ಕೊಟ್ಟಿರ್ತಾರೆ. ಏನಕ್ಕೆ ನಾವು ವಿಜುವಲೈಸ್ ಮಾಡಿರಲ್ಲ. ಅವ್ರಂತಂದರೆ ಅವ್ರು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಪಿಲ್ಲರ್ ಬರುತ್ತೆ, ಯಾವ್ದು ಅವಾಯ್ಡ್ ಮಾಡ್ಬೋದು ಅಂತ. ನಾನು 100% ಸಜೆಸ್ಟ್ ಮಾಡ್ತೀನಿ, ಅದರಲ್ಲಿ ಡೌಟ್ ಇಲ್ಲ. ಯಾರಿಗಾದರೂ ನಾವು ಬಂದವ್ರಿಗೂ ಅದನ್ನೇ ಹೇಳೋದು, ಫಸ್ಟ್ ನೀವು ಟ್ರೈ ಮಾಡಿ ನೋಡಿದ್ರೆ ಅಲ್ಲ ಅದು ಗೊತ್ತಾಗೋದು. ಪ್ಲಸ್ ನಮ್ಗೆ ಯಾವುದು ಅಡಿಷ್ನಲ್ ಚಾರ್ಜು ಹಾಕಿಲ್ಲ. ಕಾಂಟ್ರಾಕ್ಟಲ್ಲಿ ಎಷ್ಟು ಚಾರ್ಜ್ ಮಾಡಿದ್ರು ಅಷ್ಟು ಅವ್ರು ಫಸ್ಟೇ ಹೇಳಿದರು, ನಾವು ಅಡಿಷ್ನಲ್ ಯಾವತ್ತೂ ಚಾರ್ಜ್ ಮಾಡೋಕ್ಕೆ ಹೋಗಲ್ಲ ಸರ್, ಏನಕ್ಕೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೋರ್ ಇಂಪಾರ್ಟೆಂಟು. ಇವಾಗಿರೋ ಈ ಕಾಂಪಿಟೇಷನ್ ಫೀಲ್ಡಲ್ಲಿ ನಿಮಗೆ ಅನಿಸಿದ್ರೆ ನೀವೇ ನೋಡಿ, ಅನಿಸಿದ್ಮೇಲೆ ನೀವೇ ರೆಫರ್ ಮಾಡ್ತೀರಾ. ಆ ಥರ ಆದರೆ ನಮಗೆ ರೆಫರೆನ್ಸ್ ಕೊಡಿ ಸಾಕು, ಅಷ್ಟೇ ಹೊರತಾಗಿ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ. ಅವರ ಪಾಪ ನಾವು ಈಗಲೂ ನಾವೇನಾದರೂ ಕೇಳಿದ್ರು ಅವ್ರು ಇಲ್ಲ ಸರ್ ಆಗಲ್ಲ ಸರ್ ಅಂತ ಅನ್ನಲ್ಲ ಎಸ್ಪೆಷಲಿ.
ಸರ್ ಚಿರಂತ್ ಅಂತ ಹೇಳಿ ನನ್ನ ಹೆಸರು V3 ಗೋಲ್ಡನ್ ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಅಂತ ನಮ್ಮ ಆಫೀಸ್ ಬಂದು ನಾಗರಬಾವಿಯಲ್ಲಿ ಲೊಕೇಟ್ ಆಗಿರೋದು. ಯಾರೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತಿದ್ದೀರಾ ಅವರೆಲ್ಲ ನೋಡಲೇಬೇಕಾದಂಥ ವಿಡಿಯೋ ಇದು. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಇವತ್ತು ಒಂದು ವರ್ಷ 6 ತಿಂಗಳಲ್ಲಿ ಮುಗಿಯೋ ಪ್ರಾಜೆಕ್ಟು 1 ವರ್ಷ ಆದರೂ ಮುಗಿತಲ್ಲ, 2 ವರ್ಷ ಆದರೂ ಮುಗಿತಲ್ಲ. ಏನಕ್ಕೆ ಅಂತಂದರೆ ನಿಮಗೂ ಕಾಂಟ್ರಾಕ್ಟ್ರಿಗೂ ಅದು ಇದು ಜಗಳ, ಅಗ್ರಿಮೆಂಟ್ ಕರೆಕ್ಟಾಗಿ ಓದಿರಲ್ಲ, ಅಗ್ರಿಮೆಂಟಲ್ಲಿ ಏನಿದೆ ಅಂತ ಗೊತ್ತಿರಲ್ಲ ನಿಮಗೆ. ಎಂಥ ಎಜುಕೇಟೆಡ್ ಆದರೂ ನೀವು ಅಗ್ರಿಮೆಂಟ್ನ ಕರೆಕ್ಟಾಗಿ ಓದ್ತಾ ಇಲ್ಲ. ಮೇನ್ ಪ್ರಾಬ್ಲಮ್ ಇದೇನೆ. ನಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಸರ್, ಪ್ರತಿಯೊಬ್ಬರು ನೀವು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಕೊಡೋಕ್ಕಿಂತ ಮುಂಚೆ ಅಗ್ರಿಮೆಂಟ್ನ ನೀಟಾಗಿ ಓದಿ, ಅಗ್ರಿಮೆಂಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ನೀಟಾಗಿ ಓದಿ, ಆವಾಗ ನಿಮ್ಮ ಪ್ರಾಜೆಕ್ಟ್ ಸೆಂಟ್ರಲ್ ನಿಲ್ಲಲ್ಲ. ಓಕೆ ಸರ್, ಈಗ ಬೇರೆಯವರೆಲ್ಲ ಕಾಂಟ್ರಾಕ್ಟು 6 ತಿಂಗಳಲ್ಲಿ ಮುಗಿಸಲ್ಲ, 1 ವರ್ಷಕ್ಕಾಗುತ್ತೆ. ನೀವು ಹೆಂಗೆ ಕೊಟ್ಟಂತ ಅವಧಿ ಒಳಗಡೆನೆ ಮುಗಿಸ್ತೀರಾ ಸರ್? ನಾವೇನಕ್ಕೆ ಇವಾಗ 6 ತಿಂಗಳು ಮುಗಿಸ್ತೀವಿ ಅಂದರೆ ಸರ್, ನಾವು 6 ತಿಂಗಳು ಪ್ರಾಜೆಕ್ಟ್ ಮುಗಿಸ್ತೀವಿ. ಏನಕ್ಕೋಸ್ಕರ ಕರೆಕ್ಟಾಗಿ 6 ತಿಂಗಳಿಗೆ ಮುಗಿಸ್ತೀವಿ ಅಂದರೆ ಸರ್, ನಾವು ಫಸ್ಟ್ ಸ್ಟಾರ್ಟಿಂಗ್ಗೆ ಓನರ್ಗೆ ಏನು ಬೇಕು ಏನು ಬೇಡ ಪ್ರತಿಯೊಂದು ತಿಳ್ಕೊಂಡು ನಾವು ಮುಂದೆ ಮೂವ್ ಮಾಡೋದು ಸರ್. ಆಮೇಲೆ ನಮ್ದು ಏನಂದರೆ ಸರ್, ನಮ್ಮದು ಸ್ಪೆಷಲ್ ಏನಂದರೆ ಸರ್, ನೀವು ನಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಬೇರೆಯವ್ರ ಹತ್ರ ಕೊಟೇಶನ್ ತೊಗೊಂಡು ನಮ್ಮ ಹತ್ರ ಬನ್ನಿ ಸರ್. ಬೇರೆಯವ್ರ ಹತ್ರ ಕೊಟೇಶನ್ ತೊಗೊಂಡು ಬಂದರೆ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು ನಮ್ದು ಏನಿದೆ ಅಂತ. ಆಲ್ ಓವರ್ ಕರ್ನಾಟಕದಲ್ಲಿ ಯಾರು ಮಾಡಲ್ಲ ಸರ್ ನಮ್ಮ ಥರ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಏನಕ್ಕೆ ಅಂತಂದರೆ ನಾವೇನು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿದ್ದೀವಿ ಪ್ರೈಸು, ಅದೇ ಪ್ರೈಸಿಗೆ ನಾವು ಕನ್ಸ್ಟ್ರಕ್ಷನ್ನ ಮುಗಿಸ್ಕೊಡ್ತೀವಿ ಸರ್. ಬೇರೆಯವರೆಲ್ಲ ಈಗ ಜನಗಳೆಲ್ಲ ಹೆಂಗ್ ಮೋಸ ಹೋಗ್ತಾವ್ರೆ, ಯಾವ ಥರ ದುಡ್ಡು ಹಣ ಪೋಲಾಗ್ತದೆ, ನಿಮ್ಮ ಹತ್ರ ಬಂದರೆ ಹೆಂಗೆ ದುಡ್ಡು ಉಳಿಸ್ಬೋದು ಸರ್? ನೋಡಿ, ಬೇರೆಯವರೆಲ್ಲ ಏನು ಮೋಸ ಆಗ್ತಿದೆ ಸರ್, ಅಗ್ರಿಮೆಂಟ್ನ ಕರೆಕ್ಟಾಗಿ ನೀವು ಓದಿಲ್ಲ. ಇವತ್ತು ಎಕ್ಸಾಂಪಲ್ 50 ಲಕ್ಷಕ್ಕೆ ಕನ್ಸ್ಟ್ರಕ್ಷನ್ ಮುಗಿಯುತ್ತೆ ಅಂತ ನೀವು ಅಗ್ರಿಮೆಂಟ್ ಮಾಡಿ ನಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತೀರ, ಅದು 60-70 ಲಕ್ಷಕ್ಕೆ ಹೋಗ್ತಾ ಇದೆ. ನಮ್ಮಲ್ಲಿ ಅದಾಗಲ್ಲ ಸರ್. ನಮ್ಮಲ್ಲಿ ನಾವು 100% ಗ್ಯಾರಂಟಿ ಕೊಡ್ತೀವಿ. ಬೇಕಾದ್ರೆ ನಾವು ಅಗ್ರಿಮೆಂಟಲ್ಲೇ ಮೆನ್ಷನ್ ಮಾಡ್ತೀವಿ ₹1 ನಾವು ಎಕ್ಸ್ಟ್ರಾ ಇಸ್ಕೊಳ್ಳಲ್ಲ ಅಂತ. ನಾವು 50 ಲಕ್ಷ ಅಂದರೆ 50 ಲಕ್ಷ ಫೈನಲ್ ಸರ್. ಅದ್ರ ಮೇಲೆ ₹1 ಎಕ್ಸ್ಟ್ರಾ ಇಸ್ಕೊಳ್ಳಲ್ಲ ಸರ್. ನಮ್ಮ ಥರ ಯಾರಾದರೂ ಕ್ವಾಲಿಟಿಯಲ್ಲಾಗಲಿ ಪ್ರೈಸಲ್ಲಾಗಲಿ ನಮ್ಮ ಥರ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನೀವು ಆಲ್ ಓವರ್ ಕರ್ನಾಟಕ ಕೊಟೇಶನ್ ತೊಗೊಂಡು ಫೈನಲಾಗಿ ನನ್ನ ಹತ್ರ ಬನ್ನಿ ಸರ್. ನೀವು ನಮ್ಮ ಪ್ರೈಸು ಅಷ್ಟೇ, ನಾವು ಪ್ರೈಸ್ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡಿಬಿಡಿ ಸರ್. ಕ್ವಾಲಿಟಿಯಲ್ಲಿ ನಾವೇನಾರು ಹಾಕ್ಬೇಕಾದ್ರೆ ಚೆನ್ನಾಗಿಲ್ಲ ಇದನ್ನು ಚೇಂಜ್ ಮಾಡಿ ಇಮಿಡಿಯೇಟ್ ಸರ್. ನಾವು ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಬಿಟ್ಕೊಡೋದಿಲ್ಲ. ಅಂಥ ಕ್ವಾಲಿಟಿ ಯೂಸ್ ಮಾಡೋಣ. ಪ್ರತಿಯೊಂದು ಟಾಪ್ ಟು ಬಾಟಮ್ ಪ್ರತಿಯೊಂದು ಮೆಟೀರಿಯಲ್ಲು ಸಹ ನಾವು ಕ್ವಾಲಿಟಿನೇ ಯೂಸ್ ಮಾಡ್ತಾ ಇರೋದು ಸರ್. ನೀವು ಕಾಂಟ್ರಾಕ್ಟ್ ಕೊಡಲಿ ಅಂತೇಳಿ ಈ ವಿಡಿಯೋ ಮಾಡ್ತಾ ಇರೋದು ಅಂತ ಅನ್ಕೊಂಬೇಡಿ ಸರ್. ನಾನು ಕೆಳಗಿಂದ ಮೇಲೆ ಬಂದಿರೋನೆ ಸರ್. ನನಗೂ ಕಷ್ಟ ಅಂದರೆ ಏನು ಅಂತ ಗೊತ್ತು. ಜನ ಮೋಸ ಹೋಗ್ತಾ ಇದ್ದಾರೆ. ಆ ಮೋಸ ಹೋಗಬಾರ್ದು ಅಂತಂದರೆ ನಮ್ಮ ಹತ್ರ ಬನ್ನಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಫಸ್ಟು ನನ್ನ ಹತ್ರ ಬರೋಕ್ಕಿಂತ ಮುಂಚೆ ನಾವು ಎಲ್ಲೆಲ್ಲಿ ಪ್ರಾಜೆಕ್ಟ್ ಮಾಡಿದ್ದೀವಿ ಡೈರೆಕ್ಟಾಗಿ ನಿಮಗೆ ಓನರ್ ಲೊಕೇಶನ್ನು, ಓನರ್ ಮೊಬೈಲ್ ನಂಬರ್ ಶೇರ್ ಮಾಡ್ತೀವಿ. ನೀವು ಅಷ್ಟು ಪ್ರಾಜೆಕ್ಟ್ನ ವಿಸಿಟ್ ಮಾಡಿ ನಮ್ಮ V3 ಗೋಲ್ಡನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಬಗ್ಗೆ ತಿಳ್ಕೊಂಡು ಅವ್ರ ನಮ್ಮದು ಪ್ರೈಸು ಕ್ವಾಲಿಟಿ ಮತ್ತು ನಾವೇನು ಮಾತಾಡಿದ್ದೀವಿ ಅಗ್ರಿಮೆಂಟ್ ಪ್ರಕಾರ ಮುಗಿಸಿದೀವ ಇದನ್ನು ತಿಳ್ಕೊಂಡು ನೀವು ನಮ್ಮ ಹತ್ರ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಓಕೆ, ಬೇರೆಯವರು ಕಾಂಟ್ರಾಕ್ಟರ್ಗಳು ಏನು ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ ಸರ್. ಬಟ್ ನಾವು 10 ಇಯರ್ಸ್ ನಿಮಗೆ ನಾವು ಸ್ಟ್ರಕ್ಚರ್ ವಾರಂಟಿ ಕೊಡ್ತೀವಿ ಸರ್. ಮಿನಿಮಮ್ ಬೇರೆಯವರೆಲ್ಲ 1 ಇಯರ್ ಸರ್ವಿಸ್ ಕೊಡ್ತಾರೆ ಸರ್. ನಾವು 5 ಇಯರ್ಸ್ ಸರ್ವಿಸ್ ಕೊಡ್ತೀವಿ ಸರ್. ನಿಮಗೆ ಪೀಸ್ ಟು ಪೀಸ್ 5 ಇಯರ್ಸ್ ನಿಮ್ದು ಏನೇ ಆಗಲಿ ಸರ್, ನಾವು ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ ಸರ್. ಈ ಥರ ನಾನು ಅದಕ್ಕೆ ಸರ್ ಹೇಳಿದ್ದು, ಇಡೀ ಕರ್ನಾಟಕದಲ್ಲಿ ನಮ್ಮ ಥರ ಪ್ರೈಸಲ್ಲಾಗಲಿ, ನಮ್ಮ ಥರ ಕ್ವಾಲಿಟಿಯಾಗಲಿ, ನಮ್ಮ ಥರ ಸರ್ವಿಸಲ್ಲಾಗಲಿ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಹತ್ರ ಒಂದು ಸೈಟ್ ಇರುತ್ತೆ ಅಂದ್ಕೊಳ್ಳಿ, ನಿಮಗೆ ಬ್ಯಾಂಕ್ ಲೋನ್ ಆಗೋದ್ರಿಂದ ಹಿಡಿದು ಸರ್ ಖಾಲಿ ಸೈಟ್ ಇರುತ್ತೆ. ನಿಮ್ಮದು ಬ್ಯಾಂಕ್ ಲೋನ್ ನೀವು ಪೂಜೆ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಕೊಟ್ಟರೆ ಸರ್, ಬ್ಯಾಂಕ್ ಲೋನಿಂದ ಹಿಡಿದು ನಿಮ್ಮ ಮನೆ ಗೃಹಪ್ರವೇಶ ಆಗೋವರೆಗೂ ನಾವು ಇರ್ತೀವಿ ಸರ್. ವಿತಿನ್ 6 ಮಂತ್ಸಲ್ಲಿ ನಿಮಗೆ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ ಸರ್. A to Z ಲೋನು, ಇಂಟೀರಿಯರು, ಕನ್ಸ್ಟ್ರಕ್ಷನ್ನು, ಲಿಫ್ಟು ಕೂಡ ನಮ್ಮದೇ ಇದೆ ಸರ್. ನೀವು ಲಿಫ್ಟ್ ಹಾಕ್ಸ್ತಿದ್ದೀರ ಮನೆಗೆ ಅಂದರೆ ಲಿಫ್ಟು ನಮ್ಮದೇ ಇದೆ ಸರ್. A to Z ನೀವೆಲ್ಲೂ ಹೋಗಂಗಿಲ್ಲ ಸರ್. ಪ್ರತಿಯೊಂದು V3 ಗೋಲ್ಡನ್ ಕನ್ಸ್ಟ್ರಕ್ಷನಲ್ಲಿ ಎಲ್ಲ ಇದೆ ಸರ್. ನಿಮಗೆ ಕಾಂಟ್ರಾಕ್ಟ್ರು ನಿಮಗೆ ಬೆಂಗಳೂರಲ್ಲಿ 100 ಜನ ಸಿಗ್ಬೋದು ಸರ್. ನಾವೇನು ಸ್ಪೆಷಲ್ ಅಂದರೆ ಸರ್, ನೀವು ನಮ್ಮ ಹತ್ರ ಬಂದರೆ ಎಲ್ಲೂ ಹೋಗಂಗಿಲ್ಲ ಸರ್. ಲೋನ್ಗಾಗಲಿ, ಇಂಟೀರಿಯರ್ಗಾಗಲಿ, ಲಿಫ್ಟ್ಗಾಗಲಿ ಪ್ರತಿಯೊಂದು ನಮ್ಮ ಹತ್ರನೇ ಇದೆ ಸರ್. ನಿಮ್ಮ ಹತ್ರ ಸೈಟ್ ಇದ್ದರೆ ಸಾಕು ಸರ್. ಕನ್ಸ್ಟ್ರಕ್ಷನ್ ರಿಲೇಟೆಡ್ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಂದರೆ ಸರ್ 24 ಅವರ್ಸ್ ನೀವು ಯಾವಾಗಾದರೂ ಕರೆ ಮಾಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಾರ ನಂಬರ್, ನೀವು ಯಾವಾಗಾದರೂ ಫೋನ್ ಮಾಡಿ. ನೀವು ಅಕಸ್ಮಾತ್ ಎಲ್ಲರೂ ಮನೆ ಕಟ್ತಾ ಇದ್ದೀರಾ, ನಿಮಗೇನೋ ಒಂದು ಇನ್ಫಾರ್ಮೇಷನ್ ಬೇಕಂದ್ರೂ ನನಗೆ ಫೋನ್ ಮಾಡ್ಬೋದು ಸರ್. ನಮ್ಮ ಕೈಲಾಗಿದ್ದ ಸಹಾಯ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ ಸರ್.